ಇವತ್ತು ನಮ್ಮ ರೆಸಿಪಿ ಸಂಡೇ ಸ್ಪೆಷಲ್ ಚಿಕನ್ ಗ್ರೀನ್ ಮಸಾಲ. ನಾವು ಇವತ್ತು ಸ್ಪೆಷಲ್ ಪುಂಡಿ ಮಂಗಳೂರು ಪುಂಡಿ ಮಾಡಿದೀವಿ. ಸೊ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಅಂತ ಹೇಳಿ ಬಿಗ್ಗ ಬರ್ತದ. ನಂಗೆ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ಹಾಗೆ ಸಂಡೇಸ್ ಅಡಿಗೆ ನೀವು ಮಾಡ್ತೀರಲ್ವಾ ಜಾಸ್ತಿಯಾಗಿ, ಮಾಡಬಾರ್ದಾ? ಜಾಯಲ್ ಅವರು ಮಾಡುವಂತ ಅಡಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡ್ಲಿಕ್ಕೆ, ಅವರ ವಿಡಿಯೋಸ್ ನೋಡ್ಲಿಕ್ಕೆ ಇಷ್ಟ ಆಗುವವರು ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಮತ್ತೆ ಸಿಗ್ತೇನೆ. ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಜೊತೆಗೆ ನಾವು ಭೇಟಿ ಆಗ್ತೇವೆ. ಇಲ್ಲಿ ನಮ್ಮ ಮಂಗಳೂರು ಕಡೆ ಎಲ್ಲ ಇದು ತುಂಬಾನೇ ಫೇಮಸ್, ತುಂಬಾ ಜನರ ಮನೆಯಲ್ಲಿ ಮಾಡ್ತಾರೆ ಫಂಕ್ಷನ್ಗೆಲ್ಲ. ಸೊ ಅದೇ ಇವತ್ತಿನ ರೆಸಿಪಿ ಆಗಿದೆ. ಏನಂತ ಹೇಳ್ತೀರಾ? ಮೊದಲಿಗೆ ಹಾಯ್ ಹೇಳಿ ಎಲ್ಲರೂ. ಹಾಯ್. ಚಿಕನ್ ಗ್ರೀನ್ ಮಸಾಲ ಇವತ್ತು ನಮ್ಮ ರೆಸಿಪಿ. ಸಂಡೇ ಸ್ಪೆಷಲ್ ಚಿಕನ್ ಗ್ರೀನ್ ಮಸಾಲ. ಸೊ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳಿಕೊಡ್ಲಿಕ್ಕಿದ್ದಾರೆ. ಹಾಗೆ ಅದರ ಜೊತೆಗೆ ನಾವು ಇವತ್ತು ಸ್ಪೆಷಲ್ ಮಂಗಳೂರು ಪುಂಡಿ ಮಾಡಿದೀವಿ. ಸೊ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಅಂತ ಹೇಳಿ, ಸೊ ಯಾವ ರೀತಿ ರೆಸಿಪಿ ಹೋಗುತ್ತೆ ಅಂತ ಹೇಳಿ ನೋಡುವ. ಸೊ ಇವತ್ತಿನ ಈ ಬ್ಲಾಗ್ ಅನ್ನ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇವಾಗ 1 kg ಬಾಯ್ಲರ್ ಚಿಕನ್ ಅನ್ನು ಸ್ಕಿನ್ ಔಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ 3 ಅಥವಾ 4 ನೀರಿನಲ್ಲಿ ಚೆನ್ನಾಗಿ ತೊಳೆದು ನೋಡಿ ಈ ತರ ಪೀಸ್ಗಳನ್ನು ಚೆನ್ನಾಗಿ ಮಾಡಿ ನೋಡಿ. ಇವಾಗ ಈ ತರ ಚಿಕನ್ ಅನ್ನು ತೆಗೆದುಕೊಂಡು ಇದಕ್ಕೆ ಮ್ಯಾರಿನೇಷನ್ ಮಾಡಲಿಕ್ಕೆ ನಾನು 1 ಕಪ್ ಮೊಸರನ್ನು ತೆಗೆದುಕೊಂಡಿದ್ದೇನೆ. ನಂತರ 1/4 ಚಮಚದಷ್ಟು ಅರಿಶಿನ ಹುಡಿ, ಅರ್ಧ ಚಮಚದಷ್ಟು ಬ್ಯಾಡಗಿ ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಅರ್ಧ ಚಮಚ ಗರಂ ಮಸಾಲ ಹುಡಿ, ನಂತರ ರುಚಿಗೆ ಎಷ್ಟು ಬೇಕು ನಾನು ಇವಾಗ 1 ಸ್ಪೂನ್ನಷ್ಟು ಅದಕ್ಕೆ ಕಲ್ಲುಪ್ಪು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ನಂತರ ಎಲ್ಲ ಅದರ ಮಸಾಲ, ಮೊಸರು, ನಂತರ ಎಲ್ಲ ಚೆನ್ನಾಗಿ ಉಪ್ಪು ಇದನ್ನು ಚೆನ್ನಾಗಿ ಎಳ್ಕೊಳ್ಬೇಕಾದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ 30 ನಿಮಿಷ ಈ ಥರ ಬಿಡಬೇಕು ಅದಕ್ಕೆ ಎಳ್ಕೊಳ್ಳಿಕ್ಕೆ. ನೋಡಿ, ಇವಾಗ ಯಾವುದೇ ಇಲ್ಲಿ ನೀರಿನ ಅಂಶ ನಮಗೆ ಕಾಣಲ್ಲ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಿದ್ದೇನೆ. ಇದನ್ನು ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಇದನ್ನು ನೀರು ಬಿಡ್ತಾ ಉಂಟಂತ. ಇಷ್ಟನ್ನು ಮಾಡಿ ನಾನೊಂದು 30 ಮಿನಿಟ್ಸ್ ಇದನ್ನು ಮುಚ್ಚಿ ನಾನು ಇಡ್ತೇನೆ. ಇವಾಗ ಗ್ರೀನ್ ಮಸಾಲವನ್ನು ರೆಡಿ ಮಾಡಲು ನಾನು ಈ ಕಾವಲಿಯಲ್ಲಿ 1 ಚಮಚದಷ್ಟು ಮನೆಯಲ್ಲಿ ಮಾಡಿದಂಥ ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ನಾನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, ಒಳ್ಳೆ ರೀತಿಯಲ್ಲಿ ಇದು ಚೆನ್ನಾಗಿ ಬಿಸಿಯಾದ ಮೇಲೆ ನಾನು 1 ಟೊಮೆಟೊ, 20 ಹೆಸಳು ಬೆಳ್ಳುಳ್ಳಿ, 2 ಇಂಚಿನಷ್ಟು ಜಿಂಜರ್, 1 ನೀರುಳ್ಳಿ, 5 ಗೇರು ಬೀಜ, 6 ಲವಂಗ, 1 ಸ್ಟಾರ್, 2 ಚಕ್ಕೆ, ನಂತರ 3 ಏಲಕ್ಕಿ, ನಂತರ 10 ಕಾಯಿ ಮೆಣಸು, 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನೋಡಿ, ನಾನು ಇವಾಗ ಈ ಎಲ್ಲವನ್ನು ಒಮ್ಮೆಲೆ ಹಾಕುವುದಿಲ್ಲ. ನಾನು ಫಸ್ಟ್ ನೀರುಳ್ಳಿಯನ್ನು ಚೆನ್ನಾಗಿ 2 ನಿಮಿಷ ಬಾಡಿಸ್ತಾ ಇದ್ದೇನೆ. ಇದು ಎಣ್ಣೆ ಮತ್ತೆ ತುಪ್ಪ ಆಪ್ಷನಲ್ ಅಲ್ಲ ಅಂತ ಹೇಳಿದ್ರೆ, ಒಂದ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದಲ್ಲ? ಅಂದ್ರೆ ತುಪ್ಪ ಕೂಡ ಹಾಕ್ಬೋದು, ಇಲ್ಲ ಎಣ್ಣೆ ಕೂಡ ಹಾಕ್ಬೋದು. ನಾನು 2 ಕೂಡ ಸ್ವಲ್ಪ ಮಿಕ್ಸ್ ಹಾಕಿ ಮಾಡುವಂಥದ್ದು. ನೋಡಿ, ಇಷ್ಟು ನೀರುಳ್ಳಿ ಫ್ರೈ ಆದರೆ ಸಾಕು. ನೋಡಿ, ಇವಾಗ ಒಳ್ಳೆ ಒಂದು ಗೋಲ್ಡನ್ ಬ್ರೌನಿಗೆ ಬಂದು ಇವಾಗ ನಾನು ಇದಕ್ಕೆ ಕಾಯಿ ಮೆಣಸು, ನಂತರ ಉಳಿದಂಥ ಟೊಮೆಟೊ ಇದನ್ನು ಇವಾಗ ಒಂದು 2 ನಿಮಿಷ ನಾನು ಕಾಯಿಸ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು ಅದರ ಜೊತೆ. ನೋಡಿ, ಇಷ್ಟು ಚೆನ್ನಾಗಿ ಅದರದ್ದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಟೊಮೆಟೊ ಕೂಡ ನಂತರ ಕಾಯಿ ಮೆಣಸು ಕೂಡ, ನಾನು ಕಾಯಿ ಮೆಣಸು ಅದನ್ನು ಸ್ಲಿಟ್ ಮಾಡಲಿಲ್ಲ, ಇಡೀ ಕಾಯಿ ಮೆಣಸೇ ಹಾಕಿದ್ದೇನೆ, ಯಾಕೆ ಅದು ಪೇಸ್ಟ್ಗೋಸ್ಕರ. ನೋಡಿ, ಇವಾಗ ನಾನು ಜಿಂಜರ್, ಬೆಳ್ಳುಳ್ಳಿ, ನಂತರ ಉಳಿದಂಥ ಎಲ್ಲ ಎಕ್ಸೆಪ್ಟ್ ಗರಂ ಮಸಾಲ ಬಿಟ್ಟು ನಂತರ ಎಲ್ಲ ಐಟಮ್ಸನ್ನು ನಾನು ಇವಾಗ ಒಮ್ಮೆಗೆ ಹಾಕ್ತಾ ಇದ್ದೇನೆ. ಇವಾಗ ಗರಂ ಮಸಾಲ ಒಂದು ಬಿಟ್ಟು ಉಳಿದೆಲ್ಲ ಐಟಮನ್ನು ನಾನು ಇವಾಗ ಹಾಕಿದ್ದೇನೆ ಇದಕ್ಕೆ. ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡುವಂಥದ್ದು.
ಎಷ್ಟು ಫ್ರೈ ಆಗ್ಬೇಕಂತ ಹೇಳಿದ್ರೆ ಅದರದ್ದು ಹಸಿ ಸ್ಮೆಲ್ ಕಂಪ್ಲೀಟ್ ಹೋಗಬೇಕು. ಜಿಂಜರ್ ಇದ್ದಾಗಿರ್ಬೋದು, ಆ ಟೊಮೆಟೊದ್ದು ಆಗಿರ್ಬೋದು, ಕಾಯಿ ಮೆಣಸಿದ್ದು ಆಗಿರ್ಬೋದು. ಈ ಥರ ಮೀಡಿಯಂ ಫ್ಲೇಮ್ ಅಂದರೆ ಬೆಂಕಿಯಲ್ಲಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಫ್ರೈ ಆಗ್ತಾ ಉಂಟು ನೋಡಿ. ಆ ಟೊಮೆಟೊ ಆಗೋದು ಮತ್ತು ಅದರದ್ದು ಆ ನೀರುಳ್ಳಿದ್ದು, ನಂತರ ಕಾಯಿ ಮೆಣಸಿದ್ದು, ಜಿಂಜರ್ದೆಲ್ಲ ಹಸಿ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು ನೋಡಿ. ಇವಾಗ ಒಂದು ಹಂತಕ್ಕೆ ಇದು ಬಂದಿದೆ. ಇವಾಗ ನಾನು ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನಂತರ ಇದರ ಜೊತೆಯಲ್ಲೇ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಇದರದ್ದು ಫುಲ್ ಗ್ರೀನ್ ಮಸಾಲ ಅಂತ ಹೇಳಿದ್ರೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು. ನೋಡಿ ಈ ತರ ಚೆನ್ನಾಗಿ ಬಾಡಿ ಬಂದ ಮೇಲೆ ಒಂದು 2 ನಿಮಿಷ ಈ ತರ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಇವಾಗ ನಾನು ಇದನ್ನು ತಣಿಲಿಕ್ಕೆ ಇಡ್ತಾ ಇದ್ದೇನೆ. ಈ ಮಸಾಲವನ್ನು ನೆಕ್ಸ್ಟ್ಗೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಕಡಿಯುವ. ಗ್ರೀನ್ ಮಸಾಲಕ್ಕೆ ನಾನು ಅರ್ಧ ತೆಂಗಿನಕಾಯಿಯಷ್ಟು ತೆಂಗಿನ ಹಾಲನ್ನು ತೆಗೆಯೋಸ್ಕರ ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನಮ್ಮದು ಮಸಾಲೆ ಎಲ್ಲ ಕಡಿದು ರೆಡಿ ಆದ ಮೇಲೆ ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಬೇಯಿಸಲಿಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ 1 ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಂತಹ ನೀರುಳ್ಳಿಯನ್ನು ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈ ನೀರುಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಅಲ್ಲ, ಮೀಡಿಯಂ ಫ್ರೈ ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದರದ್ದು ಹಸಿ ಸ್ಮೆಲ್ಲು ಹೋದ ಮೇಲೆ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಚಿಕನನ್ನು ನಾನು ಸೇರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಆಗ ತೋರಿಸ್ತೀನಿ ನಿಮಗೆ. ಮ್ಯಾರಿನೇಟ್ ಮಾಡಿದಾಗ ಯಾವ ಥರ ಡ್ರೈ ಇತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದರದ್ದು ನೀರು ಬಿಟ್ಟಿದೆ ನೋಡಿ. ಸೊ ಇದನ್ನು ಕಂಪ್ಲೀಟಾಗಿ ಈ ವಿದ್ ನೀರನ್ನೇ ನಾನು ಇವಾಗ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಹಾಫ್ ಆನ್ ಅವರ್ ಆಯ್ತಲ್ಲ, ಜಾಸ್ತಿ ಆಯ್ತಲ್ಲ, ಮಿನಿಮಮ್ 20 ಮಿನಿಟ್ಸ್ ಹತ್ರ ಬಿಡಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಇವಾಗ, ಯಾಕೆ ಮತ್ತೆ ಅದರದ್ದೇ ನೀರು ಬಿಡ್ತದೆ ಚಿಕನ್ ಇದ್ದು. ಇವಾಗ ಒಂದು ಬೇಕಾದ್ರೆ ಸ್ವಲ್ಪ ನಾನು ಈ ತೆಂಗಿನಕಾಯಿಯ ಹಾಲು, ದಪ್ಪ ಹಾಲು ತೆಗೆದಾದ್ಮೇಲೆ ಇನ್ನೊಂದು ತೆಳು ಹಾಲು ಜೊತೆ ಇದರ ಮಸಾಲವನ್ನು ಕಡಿದಿಟ್ಟಂತಹ ನೀರುಂಟು, ಆ ನೀರನ್ನು ನಾನು ಇವಾಗ ಸೇರಿಸ್ಕೊಳ್ತೇನೆ. ತೆಂಗಿನಕಾಯಿ ದಪ್ಪ ಹಾಲಿದ್ದು ತೆಗೆದಾದ್ಮೇಲೆ ಆ ತೊಳೆದಂತಹ ಸೆಕೆಂಡ್ ಟೈಮ್ಗೆ ನಾನು ತೆಳು ಹಾಲನ್ನು ತೆಗೆದಿದ್ದೆ. ನಂತರ ಮಸಾಲವನ್ನು ಕಡಿದ ನಂತರ ಆ ಮಿಕ್ಸಿಯಲ್ಲಿ ಇರುವಂತಹ ಮಸಾಲ ಏನು ಉಳಿದಿತ್ತು ಅದರ ಜೊತೆ ನಾನು ತೊಳೆದಿಟ್ಟ ಈ ತೆಳು ಹಾಲನ್ನು ನಾನು ಇದಕ್ಕೇನೆ ಸೇರಿಸ್ತಾ ಇದ್ದೇನೆ. ಇವಾಗ ಎಷ್ಟು ಬೇಕು ಅಷ್ಟು ಸೇರಿಸಿದ್ರೆ ಆಯ್ತು. ಮತ್ತೆ ಚಿಕನ್ ಇದ್ದು ನೀರು ಕೂಡ ಬೀಳ್ತದೆ. ಬಾಯ್ಲ್ ಆಗ್ತಾ ಬರ್ತಾ ಉಂಟು, ಚೆಕ್ ಮಾಡಬಹುದು ನೀವು ಇಲ್ಲಿ ನೋಡಿ. ಆದ್ರೂ ಸಹ ಸ್ವಲ್ಪ ಇನ್ನೊಂದು 10 ನಿಮಿಷ ಬೇಕು. ಸೊ ನಮ್ಗೆ ಬಾಯ್ಲ್ ಆಗಿದೆ ಅಂತ ಹೇಳಿ ನೋಡಿ, ಇಲ್ಲಿ ಇದರದ್ದು ಎಲುಬಿರುತ್ತೆ ನೋಡಿ, ಎಲುಬಿದ್ದು ಮಾಂಸ ಈ ರೀತಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಚೆನ್ನಾಗಿ ಇದು ಕುಕ್ ಆಗಿದೆ ಅಂತೇಳಿ ಅರ್ಥ. ಸೊ ಇನ್ನೊಂದು 10 ನಿಮಿಷ ಆದ್ರೂ ಬೇಕು. ಸೊ ಮತ್ತೊಂದು ಏನ್ ಗೊತ್ತಾ, ಅವ್ರು ಹೇಳಿಕೆ ಮರ್ತೋದ್ರು, ನಾವು ಇದು ಮ್ಯಾರಿನೇಷನ್ ಮಾಡುವಾಗ ಮೊಸರು ಹಾಕ್ತೀವಿ ನೋಡಿ. ಮೊಸರು ಹಾಕಿದ್ರೆ ನಮ್ಗೆ ಈಗ ರೆಸ್ಟೋರೆಂಟ್ ಅಲ್ಲೆಲ್ಲ ಸಿಗುತ್ತೆ ನೋಡಿ, ತುಂಬಾ ಒಂದು ಸಾಫ್ಟ್ ಆಗಿರುವಂತಹ ಚಿಕನ್. ಸೊ ಈ ಮೊಸರು, ಈ ಲೆಮನ್ ಎಲ್ಲ ಹಾಕಿದ್ರೆ ತುಂಬಾನೇ ಒಂದು ಸಾಫ್ಟ್ ಆಗಿ ಬರುತ್ತೆ ಚಿಕನ್. ಸೊ ಅದಕ್ಕೆ ಹಾಕುದಾಯ್ತಾ. ಸರಿಯಾಗಿದೆ ಅಲ್ಲ, ಪರ್ಫೆಕ್ಟ್ ಆಗಿದೆ, ಆಲ್ಮೋಸ್ಟ್ 90% ಕುಕ್ ಆಗಿದೆ. ನೆಕ್ಸ್ಟ್ ಮಸಾಲ ಹಾಕೋದು ಸರಿ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಮಸಾಲವನ್ನು ಸೇರಿಸುವಂತದ್ದು. ಚಿಕನ್ ಸಾಫ್ಟ್ ಆಗಿದೆ ಅಲ್ಲ, ಒಳ್ಳೆ ಸಾಫ್ಟ್ ಆಗಿದೆ ನೋಡಿ. ಇವಾಗ ನಾನು ಈ ಕಡಿದಿಟ್ಟಂತ ಮಸಾಲ ಉಂಟಲ್ಲ, ಇವಾಗ ನಾನು ಸೇರಿಸ್ತಿದ್ದೇನೆ. ಒಂದು 90% ಚಿಕನ್ ಬಾಯ್ಲ್ ಆಗಿದೆ, ಒಂದು 10% ಉಂಟು ಬಾಯ್ಲ್ ಆಗ್ಲಿಕ್ಕೆ. ಸೊ ಅದರ ಜೊತೆ ಇವಾಗ ಅದು ಮಸಾಲ ಜೊತೆ ಬಾಯ್ಲ್ ಆಗೋ ಒಳ್ಳೆ ಮಸಾಲ ಕೂಡ ಎಳೆದಿಳುತ್ತೆ. ನಂತರ ಅದಕ್ಕೆ ಕಲರ್ ನೋಡಿ ಅಂತ ಸೂಪರ್ ಏನಿದಲ್ಲ.
ಈಗ ಎಷ್ಟು ಇವಾಗ ತೆಳು ಬೇಕು ನಿಮಗೆ ಅಷ್ಟು ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ತೆಂಗಿನ ಹಾಲು ಹಾಕಿದ ಮೇಲೆ ಮತ್ತೆ ಇದು ಗ್ರೇವಿ ದಪ್ಪವಾಗ್ತದೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಇವಾಗ ಇಟ್ಕೊಳ್ಬೇಕು. ಇದರದ್ದು ಉಪ್ಪು ಕೂಡ ಇವಾಗಲೇ ನೋಡ್ಬೇಕು. ಇದರದ್ದು ಉಪ್ಪು ಒಂದು ವೇಳೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಉಪ್ಪನ್ನು ಈ ಹೊತ್ತಲ್ಲಿ ನೀವು ಸೇರಿಸಿ. ನಾವಂದ್ರೆ ಇದನ್ನು ನೀವು ಗೀ ರೈಸ್ ಎಲ್ಲ ಇದರ ಜೊತೆ ಮಾಡುದಾದ್ರೆ ನಿಮ್ಗೆ ಇಷ್ಟು ಕನ್ಸಿಸ್ಟೆನ್ಸಿ ಇರುವಂತ ಮಸಾಲ ಬೇಕಾಗುತ್ತೆ. ನಾವು ಇವತ್ತು ಗೀ ರೈಸ್ ಮಾಡಿಲ್ಲ. ನಾವು ಒಂದೇ ಯಾವುದು ಪುಂಡಿ ಅಥವಾ ರೈಸ್ ಜೊತೆ ಬೇಕಾದ್ರೆ ಇನ್ನೂ ಸ್ವಲ್ಪ ಇದು ತೆಳು ಆಗ್ಬೇಕು. ಅದಕ್ಕೆ ಸ್ವಲ್ಪ ನೀರು, ನಾನು ಇಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೆ. ಜುಶ್ವಾ, ಎಂತ ಸಂಡೇ ಸ್ಪೆಷಲ್ ಮಾಡಿದ್ದಾರೆ ಡ್ಯಾಡಿ ಇವತ್ತು? ಗ್ರೀನ್ ಮಸಾಲ, ಚಿಕನ್ ಗ್ರೀನ್ ಮಸಾಲ. ಇಲ್ಲಿ ನೋಡು, ವಾವ್. ಜುಶ್ವಾ ಸೌಂಡ್ ಬಿಗ್ಗ ಬೈಲೆ ಬೈತಾರೆ. ಹೇಗೆ ಬರ್ತದೆ ಸೌಂಡ್? ಬಿಗ್ಗ ಬೈಲೆ ಬೈತಾರೆ. ಬಿಗ್ಗ ಬರ್ತದಾ? ಬುಳು 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 ಬುಳು. ಬಿಗ್ ಜಸ್ಟ್ ಒಂದು ಚಿಕನ್ ಅಲ್ಲಿ ಯಾವ್ದು ಪೀಸಸ್ ನಿಮ್ಗೆ ಇಷ್ಟ ತುಂಬಾ? ಬೋನ್, ಲೆಗ್ ಪೀಸ್. ಲೆಗ್ ಪೀಸ್, ದೊಡ್ಡ ಬೋನ್ ಇಷ್ಟವಾ ನಿಮ್ಗೆ? ಡ್ಯಾಡಿ ಸೂಪರ್ ಮಾಡಿದಾರಲ್ಲ ಇವತ್ತು ಅಡಿಗೆ ಅಲ್ಲ? ಸೂಪರ್ ಉಂಟು. ಬಿಸ್ಕಿಟ್. ನಿಮಗೆ ಬಿಸ್ಕಿಟಾ ಇವತ್ತು? ಮತ್ತೆ ಮಾಡ್ತೀಯಾ? ಬಾಯ್ ಹೇಳು. ಮತ್ತೆ ಸಿಗ್ತೇನೆ ಹೇಳು. ಮತ್ತೆ ಸಿಗ್ತೇನೆ. ಇವಾಗ ಒಂದು ಕುದಿ ಬಂದಿದೆ ಅಲ್ವಾ? ಇವಾಗ ತೆಂಗಿನ ಹಾಲನ್ನು ಹಾಕ್ಲಿಕ್ಕೆ. ತೆಂಗಿನ ಹಾಲನ್ನು ಸೇರಿಸ್ತಿದ್ದೇನೆ ನಾನು. ದಪ್ಪ ಹಾಲು ನೋಡಿ, ಅರ್ಧ ತೆಂಗಿನಕಾಯಿಯ ದಪ್ಪ ಹಾಲನ್ನು ತೆಗೆದುಕೊಂಡಿದ್ದೇನೆ. ಹೇಳಿದ್ರೆ ತೆಂಗಿನ ಹಾಲು ಹಾಕಿ ಜಸ್ಟ್ ಒಂದು ಕುದಿ ತರಿಸ್ತಾರೆ. ಆದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತೆಂಗಿನ ಹಾಲು ಹಾಕಿದ ನಂತರ ಅಟ್ಲೀಸ್ಟ್ ಒಂದು 3 ರಿಂದ 4 ನಿಮಿಷ ಕುದಿಲಿಕ್ಕೆ ಬಿಡಿ. ಅವಾಗ ಅದರದ್ದು ಒಳ್ಳೆ ಟೇಸ್ಟ್ ನಿಮಗೆ ಸಿಗ್ತದೆ. ಒಳ್ಳೆ ಪರಿಮಳ. ಗ್ರೇವಿ ಇವಾಗ ಈ ಥಿಕ್ನೆಸ್ಗೆ ಬಂದಿದೆ. ಅನ್ನ ಜೊತೆ, ಇಡ್ಲಿ ಜೊತೆ, ಪುಂಡಿ ಜೊತೆ, ಸೇವಿಗೆ ಜೊತೆ ಬೆಸ್ಟ್ ಕಾಂಬಿನೇಷನ್. ದಪ್ಪ ಹಾಲು ಹಾಕಿದ ನಂತರ ಸಹ ಗ್ರೇವಿ ಗ್ರೀನ್ ಕಲರ್ ಆಗಿ ಇದೆಯಲ್ಲ, ಕಲರ್ ಒಳ್ಳೆ ಬಂದಿದೆ ಅಲ್ಲ? ಒಳ್ಳೆ ಕಲರ್. ಸೇವನ್ ನಾವು ಪಾಲಕ್ ಎಲ್ಲ ಹಾಕ್ತಿವಿ ನೋಡಿ, ಪಾಲಕ್ ಸೊಪ್ಪು, ಅದು ಹಾಕಿದ್ರು ಸಹ ಸೇಮ್ ಕಲರ್ ಸೇಮ್ ಫ್ಲೇವರ್ ಬರ್ಬೋದಾ? ಬರ್ಬೋದು. ನಾನದು ಮಾಡಲಿಲ್ಲ, ನೋಡ್ಬೇಕು, ನೆಕ್ಸ್ಟ್ ಟ್ರೈ ಮಾಡುವ. ಅಲ್ಲ ಬರ್ಬೋದು ಮೋಸ್ಟ್ಲಿ. ಆದ್ರೆ ಸ್ವಲ್ಪ ಫ್ಲೇವರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದಲ್ಲ? ಕೆಲವರು ಹಾಕ್ತಾರೆ. ಹೌದು, ನಾನು ಹಾಕ್ಲಿಲ್ಲ. ನೆಕ್ಸ್ಟ್ ಟೈಮ್ ಒಮ್ಮೆ ಟ್ರೈ ಮಾಡ. ಇದರಲ್ಲಿ ಗ್ರೀನ್ ಮಸಾಲದಲ್ಲಿ ಕೂಡ ಒಂದು 3 ವೆರೈಟಿಯಲ್ಲಿ ಮಾಡ್ಲಿಕ್ಕೆ ಆಗುತ್ತೆ, 3 ಟೈಪ್ ಅಲ್ಲಿ. ಇವತ್ತು ನಾನು ಒಂದು ಟೈಪ್ ಅಲ್ಲಿ ಮಾಡಿದ್ದೇನೆ. ಓಕೆ, ಯಾರೊಬ್ರು ನಂಗೆ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಚಾನೆಲ್ ನನ್ನ ಹೆಸರಲ್ಲಿ ಇದೆ ಅಲ್ವಾ, ಹಾಗೆ ಸಂಡೇಸ್ ಅಡಿಗೆ ನೀವು ಮಾಡ್ತೀರಲ್ವಾ ಜಾಸ್ತಿಯಾಗಿ, ಸೊ ಅದಕ್ಕೆ ಕೇಳ್ತಾ ಇದ್ರು. ಸೊ ವೀಕ್ ಡೇಸ್ ಅಲ್ಲಿ ಜಾಸ್ತಿಯಾಗಿ ನೀವು ನೋಡ್ಬೋದು ಶಾರ್ಟ್ಸ್ ಅಲ್ಲೆಲ್ಲ ನಾನು ಅಡಿಗೆ ಮಾಡೋದನ್ನ ಹಾಕ್ತಾ ಇರ್ತೀನಿ. ಆದ್ರೆ ನಾನ್ ವೆಜ್ ಅಥವಾ ಏನಾದ್ರೂ ಸ್ಪೆಷಲ್ ಐಟಮ್ ಇದ್ರೆ ನಾನು ಅವರೇ ಮಾಡ್ತಾರೆ ಜಾಸ್ತಿಯಾಗಿ ಸಂಡೇಸ್ ಸ್ಪೆಷಲ್ ಆಗಿ. ಯಾಕಂತ ಹೇಳಿದ್ರೆ ನಾನ್ ವೆಜ್ ಎಲ್ಲ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಹಾಗೆ ಫೀಲ್ ಆಗುತ್ತೆ. ಸೊ ನೀವೆಂತ ಹೇಳ್ತೀರಾ? ಹೌದು, ಏನಾಯ್ತು, ಯಾಕೆ ಮಾಡಬಾರ್ದಾ ಅಲ್ವಾ? ಸೊ ಸಂಡೇ ಒಂದು ಸ್ಪೆಷಲ್ ಅಂತ ಹೇಳಿ ಅವರು ಸಂಡೇಸ್ ಫ್ರೀ ಇರ್ತಾರೆ ಅಂತ ಹೇಳಿ ಮಾಡುವಂತದ್ದು. ಸಂಡೇ ಸ್ವಲ್ಪ ನಾನು ಫ್ರೀ ಇರ್ತೇನೆ, ಅದಕ್ಕೋಸ್ಕರ ಸಂಡೇ ಒಂದು ನಾನ್ ವೆಜ್ ಐಟಮ್ ಮಾಡುವಂತದ್ದು. ಅದೇ, ಸೊ ಯಾರಿಗೆಲ್ಲ ಅವರು ಮಾಡುವಂತ ಅಡಿಗೆ ಇಷ್ಟ ಆಗುತ್ತೆ ನೋಡಿ, ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಜಾಯಲ್ ಅವರು ಮಾಡುವಂತ ಅಡಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡ್ಲಿಕ್ಕೆ, ಅವರ ವಿಡಿಯೋಸ್ ನೋಡ್ಲಿಕ್ಕೆ ಇಷ್ಟ ಆಗುವವರು ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ.
ನೋಡಿ ಇವಾಗ ತೆಂಗಿನ ಹಾಲು ಹಾಕಿದ ಮೇಲೆ ಒಂದು 2-3 ನಿಮಿಷ ನಾನು ಇವಾಗ ಇದಕ್ಕೆ ಕುದಿ ತರಿಸಿದ್ದೇನೆ. ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಕಂಪ್ಲೀಟ್ ಇದು ಕುದಿ ಬಂದು ಇವಾಗ ಚಿಕನ್ ಗ್ರೀನ್ ಮಸಾಲ ರೆಡಿ ಆಗಿದೆ. ಸೊ ನಾನು ತುಂಬಾ ಸಿಂಪಲ್ ಆಗಿ ಇದನ್ನು ಮಾಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ಟೇಸ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಮತ್ತೆ ನೀವು ಕಮೆಂಟಲ್ಲಿ ತಿಳಿಸಿ ನಮಗೆ ಹೇಗೆ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮವರಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಪುಂಡಿ ಕಸಿ ಜೊತೆಗೆ ಗಸಿ. ಟ್ರೈ ಮಾಡಿ. ಸ್ವಲ್ಪ ಪುಂಡಿ ಹೇಳು, ಸ್ವಲ್ಪ ಪುಂಡಿ. ಸ್ವಲ್ಪ ಪುಂಡಿ ಜೊತೆಗೆ ಗ್ರೀನ್ ಮಸಾಲ, ಚಿಕನ್ ಗ್ರೀನ್ ಮಸಾಲ ಗ್ರೇವಿ. ಒಳ್ಳೆ ಕಾಂಬಿನೇಷನ್, ಸೂಪರ್ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ ಇದನ್ನು ಸಹ. ಯಾಕಂತ ಹೇಳಿದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳಿದ್ದಾರೆ. ವೆರಿ ಈಸಿ ಮೆಥಡ್. ಹಾಗೂ ಈ ಕಾಂಬಿನೇಷನ್ ಏನಿದೆ ನೋಡಿ, ಇವನ್ ನೀರ್ ದೋಸೆಗೆ ಸಹ ತುಂಬಾನೇ ಸೂಪರ್ ಆಗ್ಬೋದಲ್ಲ. ನೀರ್ ದೋಸೆ ಹಾಗೂ ಗೀ ರೈಸ್ ಎಲ್ಲ ಮಾಡುವಾಗ ತುಂಬಾನೇ ಚೆನ್ನಾಗಿರುತ್ತೆ. ವಿತ್ ಕೋಕೋನಟ್ ಮಿಲ್ಕ್, ಸೂಪರ್. ಜಶ್ವಾ, ಎಂತದು ನಮ್ಮದು ಫೇವ್ರೆಟ್ ಡೈಲಾಗ್ ಡ್ಯಾಡನ್ ರೆಸಿಪಿಗೆ? ನಮ್ಮ ತಿನ್ಬೇಕು. ಅಲ್ಲ ಶು, ಒನ್ ಮೋರ್ ಅನ್ಬೇಕು ಅಲ್ಲ. ಬೆಳ್ಳುಳ್ಳಿ ಕಬಾಬ್ ಡ್ಯಾಡನ್ ರೆಸಿಪಿ, ನೀರುಳ್ಳಿ ಕಬಾಬ್. ಅಲ್ಲಿ ನೋಡು, ಡ್ಯಾಡನ್ ರೆಸಿಪಿಗೆ ಒನ್ ಮೋರ್ ಅನ್ಬೇಕು. ಬರ್ಲಿ ಚಪ್ಪಾಳೆ. ಸೊ ಫ್ರೆಂಡ್ಸ್, ಇನ್ನು ನಾವು ನಮ್ಮ ಇವತ್ತಿನ ಸಂಡೇ ಸ್ಪೆಷಲ್ ಲಂಚ್ ಅನ್ನ ಎಂಜಾಯ್ ಮಾಡ್ತೀವಿ. ನಿಮ್ಗೆ ನಾವು ಸಿಗ್ತೀವಿ ನಮ್ಮ ಬರುವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟಾಟಾ ಹೇಳು. ಬಾಯ್ ಅಲ್ಲಿ ನೋಡಿ ಹೇಳು. Goodbye. ಅಲ್ಲಿ ನೋಡಿ. ಬಾಯ್. Goodbye, Tata.